ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ಸೊ ನಾನಿವತ್ತು ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೆನ್ನೆ ವಿಡಿಯೋ ಹಾಕಿದ್ದೆ ಮುಂಬೈಯಲ್ಲಿ ಮಳೆದು ಸಿಕ್ಕಾಪಟ್ಟೆ ಮಳೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಆಲ್ಮೋಸ್ಟ್ ಟೂ ಡೇಸ್ ರಜೆ ಸಿಕ್ತು. ಸ್ಯಾಟರ್ಡೆ ಮತ್ತು ಇವತ್ತು ರಜೆ ಇತ್ತು ಸ್ಕೂಲ್ಗೆ. ನಾಳೆ ಗೊತ್ತಿಲ್ಲ ಏನು ಅಂತ, ಎಕ್ಸಾಮ್ಸ್ ಬೇರೆ ನಡೀತಾ ಇದೆ. ಸೊ ತುಂಬ ಹುಷಾರಾಗಿರಿ. ಮಳೆ ಇನ್ನೇನು ಶುರುವಾಗಿ ಆಲ್ಮೋಸ್ಟು ಮಳೆ ಬಂದಿದ್ದು ಕೂಡ ಲೇಟು, ಆದರೂ ನೀರು ಅದು ಇದು ಅಂತ ಇರುವಾಗ ಸ್ವಲ್ಪ ಹುಷಾರಾಗಿರಿ ಅಂತಲೇ ಹೇಳ್ತೀನಿ. ಹೆಲ್ತ್ ವೈಸ್ ಕೂಡ ಅಷ್ಟೇ, ಬಿಸಿನೀರು ಕುಡಿದು ಇದೆಲ್ಲ ಹುಷಾರಾಗಿರಿ. ಬಿಕಾಸ್ ಏನು ಡೆಂಗ್ಯೂ ಅದು ಇದು ಅಂತ ಜ್ವರಗಳು ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಕೇರ ನಾವು ತೊಗೋಬೇಕಾಗತ್ತೆ. ಇವತ್ತಿನ ವೀಡಿಯೋ ಬಂದುಬಿಟ್ಟು ನಾನು ಈಚೆ ಹೊರಗಡೆ ನನ್ನ ಮಗಳನ್ನ ಗೇಮ್ ಝೋನ್ ಕರ್ಕೊಂಡು ಹೋಗಿದ್ವಿ. ತುಂಬ ದಿನದಿಂದ ಹೇಳ್ತಾ ಇದ್ಲು. ಸೊ ಅಲ್ಲಿದ್ದು ಹೇಗಿದೆ, ಅದೊಂದು ಮಾಲ್, ಮುಂಬೈಲಿ ಮಾಲ್ ಹೇಗಿರುತ್ತೆ, ಆಲ್ಮೋಸ್ಟ್ ಎಲ್ಲ ಕಡೆ ಒಂದೇ ರೀತಿ ಇರುತ್ತೆ. ಅಲ್ಲಿ ಹೇಗಿದೆ, ಒಂದು ಚಿಕ್ಕದು ಮಾಲ್ ಅಂತಲೇ ಹೇಳ್ಬೋದು. ಹೋಗಿದ್ದೆ, ಸ್ವಲ್ಪ ಆ ವ್ಯೂನ ತೋರಿಸ್ತೀನಿ. ಹಾಗೆ ಗೇಮ್ ಝೋನ್ಗೂ ಕೂಡ ಹೋಗಿದ್ದೆ. ಹೇಗಿತ್ತು ಅಂತ ನಿಮ್ಮ ಜೊತೆ ಸ್ವಲ್ಪ ಶಾರ್ಟಾಗಿ ವೀಡಿಯೋ ಮಾಡಿದ್ದೀನಿ. ಲಾಂಗಾಗಿ ವೀಡಿಯೋಸ್ ಏನು ಮಾಡೋದಕ್ಕೆ ಹೋಗಲಿಲ್ಲ. ಇವತ್ತು ಇಷ್ಟೇ ವೀಡಿಯೋ ಮಾಡಿರೋಂಥದ್ದು, ಬೇರೆ ಏನೂ ವೀಡಿಯೋ ಮಾಡಿರಲಿಲ್ಲ. ಮಗಳಿಗೂ ಕೂಡ ರಜೆ ಆಯಿತು. ಸೊ ಹಾಗಾಗಿ ಫುಲ್ಲು ಅಂದರೆ ಏನು ಈಚೆ ಹೊರಗಡೆ ಹೋಗೋಕ್ಕಂತೂ ಆಗಲ್ಲ. ಫುಲ್ಲು ಮಳೆ ಕಾಣಿಸ್ತಾ ಇರ್ಬೋದು. ಫುಲ್ ಮಳೆ ಬರ್ತಾ ಇದೆ. ಯಪ್ಪ, ಹೊರಗಡೆ ಹೋಗೋಕ್ಕೆ ಭಯ ಆಗುತ್ತೆ. ಯಾಕಪ್ಪ ಅಂತಂದರೆ ಎಲ್ಲಿ ನೆಲದ ಮೇಲೆ ಕಾಲಿಟ್ರೆ ಎಲ್ಲಿ ಕುಸಿದು ಕೆಳಗಡೆ ಬೀಳುತ್ತೋ ಅಂತ. ಅದು ಕೆಲವೊಂದು ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಅದು ಇಂದ ಮಾಡಿರುವಂತಹ ವೀಡಿಯೋಸ ಅಥವಾ ನಿಜವಾಗ್ಲೂ ಆಗಿರೋಂತಹ ವೀಡಿಯೋಸ ಅಂತ ಯಾವುದು ಅಂತ ಗೊತ್ತೇ ಆಗಲ್ಲ. ಇವಾಗ ಜಾಸ್ತಿ ಇದು ಬಂದುಬಿಟ್ಟು ಯಾವುದು ರಿಯಲ್ಲು ಯಾವುದು ಫೇಕು ಅಂತಲೇ ಗೊತ್ತಾಗಲ್ಲ. ಸೊ ನೆನ್ನೆ ಕೂಡ ಅಷ್ಟೇ, ನಾನು ಹೊರಗಡೆ ಹೋಗಿದ್ದಾಗ ಅಲ್ಲೂ ಹಾಗೆ ಆಯಿತು. ಕಾಲು ಹೀಗೆ ಇಡ್ತಾ ಇದ್ದೀನಿ, ಹಾಗೆ ಕಾಲು ಒಳಗಡೆ ಹೂತು ಹೋಗ್ತಾ ಇದೆ. ಯಾಕಂದರೆ ಮಳೆ ಬಂದು 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 ನೀರಲ್ಲಿ ನಿಂತ್ಕೊಂಡು ಫುಲ್ಲು ಒಂಥರ ಮಣ್ಣು ಫುಲ್ಲು ಸಾಫ್ಟ್ ಆಗಿಬಿಟ್ಟು ನಿಂತ್ಕೊಂಡ್ರೆ ಸಾಕು ಹಂಗೆ ಹೂತು ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ನೀರು ಕೂಡ ನಿಂತ್ಕೊಂಡ್ಬಿಟ್ಟು ಫುಲ್ಲು ರೋಡಲ್ಲೆಲ್ಲ ನೀರು ನಿಂತ್ಕೊಂಡು ಎಷ್ಟು ಬೈಕ್ಗಳು ಕಣ್ಮುಂದೆ ಬಿದ್ದಿದ್ದಾವೆ ಅಂತ ನಾನು ನೆನ್ನೆ ನೋಡಿದ್ದೀನಿ. ಸೊ ಹುಷಾರಾಗಿರಿ, ಆದಷ್ಟು ಹುಷಾರಾಗಿರಿ. ಇನ್ನೇನು ಲ್ಯಾಂಡ್ ಸ್ಲೈಡಿಂಗ್ ಆಗುವಂಥದ್ದು, ಆಮೇಲೆ ಎಲ್ಲನೂ ಕೂಡ ಶುರುವಾಗುತ್ತೆ. ಆದಷ್ಟು ಹುಷಾರಾಗಿರಿ. ಹೊರಗಡೆ ಹೋಗೋವಾಗ ತುಂಬ ಹುಷಾರಾಗಿ ನಾವು ಇರಬೇಕಾಗತ್ತೆ. ಎಲ್ಲಿಂದ ಯಾವುದು ಗುಡ್ಡಗಳು ಬಿದ್ದು ಕೆಳಗಡೆ ಬೀಳುತ್ತೆ ಅಂತ ಗೊತ್ತಾಗಲ್ಲ. ಇಲ್ಲೂ ಅಷ್ಟೇ ಮರ ಎಲ್ಲ ಆಲ್ಮೋಸ್ಟ್ ಕೆಲವೊಂದು ಮರಗಳೆಲ್ಲ ಬಿದ್ದಿದೆ ಅಂತಲೇ ಹೇಳ್ಬೋದು. ಇವತ್ತು ಸಿಕ್ಕಾಪಟ್ಟೆ ಗಾಳಿ ಇದೆ. ಹೊರಗಡೆ ವ್ಯೂ ನೋಡ್ಬೋದು ನೋಡಿ. ಇವಾಗಲೂ ಕೂಡ ಮಳೆ ಬರ್ತಾನೇ ಇದೆ. ಹಾಗಾಗಿ ವೀಡಿಯೋಸ್ನ ನಾನು ಜಾಸ್ತಿ ಇವತ್ತು ಮಾಡೋಕ್ಕೆ ಹೋಗಿಲ್ಲ. ನಾಳೆ ಮತ್ತೆ ವೀಡಿಯೋ ಏನಾದರೂ ಮಾಡ್ತೀನಿ ಖಂಡಿತವಾಗ್ಲೂ. ಫುಲ್ ಮನೆ ತುಂಬ ಬಟ್ಟೆಗಳ ರಾಶಿನೇ ಆಗೋಗಿದೆ. ಎಲ್ಲ ಕಡೆ ಬಟ್ಟೆಗಳನ್ನ ಒಣ ಹಾಕ್ಬಿಡ್ತೀನಿ. ಕೆಳಗಡೆ ಫುಲ್ಲು ಹಪ್ಪಳ ಹಾಕ್ತಾರಲ್ವ, ಸೊ ಅದೇ ರೀತಿ ಚಾಪೆಲ್ಲ ತೊಗೊಂಡ್ಬಿಟ್ಟು ಫುಲ್ಲು ಹಾಕ್ಬಿಟ್ಟಿದ್ದೀನಿ. ಸೊ ವೀಡಿಯೋಸ್ನ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಳಗ್ಗೆ ಆಲ್ಮೋಸ್ಟ್ ಮಹಾರಾಷ್ಟ್ರದಲ್ಲಿ ಅಂದರೆ ಮುಂಬೈಯಲ್ಲಿ ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ 4 ದಿನ, ಇವತ್ತಿಗೆ 4 ದಿನ ಆಯಿತು ರಜಾ ಸಿಕ್ಕಿ. ಸೊ ಎಕ್ಸಾಮ್ಸ್ ಕೂಡ ನಡೀತಾ ಇದೆ. ಎಕ್ಸಾಮ್ಸ್ ಕೂಡ ಇನ್ನೇನು ಶುರುವಾಗುತ್ತೆ. ಸೊ ಹಾಗಾಗಿ ನನ್ನ ಮಗಳಿಗೆ ಗೇಮ್ ಝೋನ್ಗೆ ಹೋಗಬೇಕು ಅಂತ ತುಂಬ ದಿನದಿಂದ ಹೇಳ್ತಾ ಇದ್ಲು. ಸೊ ಹಾಗಾಗಿ ಹೋದ್ವಿ. ಮಳೆ ಕೂಡ ಬರ್ತಾಯಿತ್ತು. ಮಳೆಯಲ್ಲಿ ಹುಚ್ಚು ಅಂತಲೇ ಹೇಳ್ಬೋದು. ಮಳೆಯಲ್ಲೂ ಕೂಡ ಹೋಗಿದ್ವಿ ನಾವು. ಸೊ ನಾವು ಬಂದಿರುವಂಥದ್ದು ಒಂದು ಮಾಲಿಗೆ. ಬಟ್ ಕಂಪೇರ್ ಮಾಡಿದರೆ ಬೇರೆ ಮಾಲ್ಗೆ ಇದೊಂದು ಸ್ವಲ್ಪ ಚಿಕ್ಕದು ಅಂತಲೇ ಹೇಳ್ಬೋದು. ಬಟ್ ಇವಾಗ ಎಲ್ಲ ತುಂಬ ಡೆವಲಪ್ ಆಗಿದೆ ಇಲ್ಲಿ. ಬಟ್ ಫಸ್ಟ್ ನಾವು ಬಂದಾಗ ಅಷ್ಟೊಂದು ಏನೂ ಇರಲಿಲ್ಲ ಇಲ್ಲಿ. ಗೇಮ್ ಝೋನ್ ಕೂಡ ಅಷ್ಟೇ ರೀಸೆಂಟಾಗಿ ಆಗಿರುವಂಥದ್ದು. ಎಲ್ಲ ಮಾಲ್ಗಳಲ್ಲಿ ಎಲ್ಲ ಕಡೆ ಕೂಡ ಆಫರ್ಸ್ನ ಹಾಕಿದರು. 50% ಆಫು, ಬೈ 1 ಬೈ 2 ಗೆಟ್ 8 ಫ್ರೀ ಅಂತ. ಸೊ ಬ್ರ್ಯಾಂಡೆಡ್ ಬಟ್ಟೆಗಳು ಅಂದರೆ ಅದಕ್ಕೆ ಕಾಸ್ಟ್ ಕೂಡ ಅಷ್ಟೇ ಇರುತ್ತೆ. ಸೊ ಅದಕ್ಕೆ ಅವರು ಅದರಲ್ಲೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಬೈ 2 3 ಗೆಟ್ 8 ಫ್ರೀ ಅಂತ ಕೂಡ ಹಾಕಿದ್ರು. ನನಗೆ ಶಾಕ್ ಆಯಿತು. ಅದು ಏನಪ್ಪ ಅಷ್ಟೊಂದು 2-3 ತೊಗೊಂಡ್ರೆ 8 ಫ್ರೀಯಾಗಿ ಕೊಡ್ತಾ. ಬಟ್ ಅದರ ಕಾಸ್ಟೇ ಅಷ್ಟು ಇರುತ್ತೆ ಅನ್ಕೋತೀನಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಸೊ ಇಲ್ಲಿ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲೂ ಕೂಡ ಅಷ್ಟೇ ಆಫರ್ಸ್ನ ಹಾಕಿದ್ರು. ಬಟ್ ಸುಮ್ಮನೆ ನಾನು ಲಾಸ್ಟ್ ಟೈಮ್ ಒಂದು ಸಲ ಕೆಲವೊಂದು ಬಟ್ಟೆಗಳನ್ನು ಎಲ್ಲ NGO ದವರು ಬರ್ತಾರಲ್ವ, ಸೊ ಅವರಿಗೆ ಎಲ್ಲ ಕೊಟ್ಟಿದ್ದೆ. ಇದು ಬಂದು ಗೇಮ್ ಝೋನ್ನ ಕರ್ಕೊಂಡು ಬಂದಿರುವಂಥದ್ದು. ತುಂಬ ಚೆನ್ನಾಗಿತ್ತು. ಇದರ ಪ್ರೈಸ್ ಐ ಥಿಂಕ್ 750 ಇತ್ತು ಅನಿಸುತ್ತೆ. ಪ್ಲಸ್ 50 ರುಪೀಸು, ಅಂದರೆ 700 ರೂಪಾಯಿ ಪ್ಲಸ್ 50 ರುಪೀಸ್ ಸಾಕ್ಸ್ ಕೊಡ್ತಾರೆ. ಸಾಕ್ಸ್ನ ಹಾಕಬೇಕು ಅವರು. ಸಾಕ್ಸ್ ಹಾಕಿನೇ ಒಳಗಡೆ ಅಲೋ ಮಾಡೋದು. ಸೊ ಅವರೇ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು, ಒಂಥರ ಸಖತ್ತಾಗಿತ್ತು. ವಾತಾವರಣ ತುಂಬ ಚೆನ್ನಾಗಿತ್ತು. ಮಕ್ಕಳಿಗಂತೂ ಎಂಜಾಯ್ ಮಾಡೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ಮಂತ್ಲಿ 2-3 ಮಂತ್ಸ್ ಒನ್ಸ್ ಕರ್ಕೊಂಡು ಬಂದರೆ ನಡೆಯುತ್ತೆ. ಬಟ್ ಯಾವಾಗಲೂ ಕರ್ಕೊಂಡು ಬಂದರೆ ಆಗಲಿಕ್ಕೆ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕೂತ್ಕೊಳ್ಳಿಕ್ಕೂ ಕೂಡ ಒಳ್ಳೆ ಅರೇಂಜ್ಮೆಂಟ್ಸ್ ಎಲ್ಲನೂ ಕೂಡ ಚೆನ್ನಾಗಿತ್ತು. ನನ್ನ ಮಗಳು ಕೂಡ ಅಷ್ಟೇ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳನ್ನ ಕೂಡ
ಪಿಕ್ನಿಕ್ ಅಂತ ಅಂದ್ಬಿಟ್ಟು ಈ ಥರ ಮಾಲ್ಗಳಿಗೆ ಕರ್ಕೊಂಡು ಹೋಗಿ ಈ ಥರ ಆಟ ಆಡಿಸ್ತಾರೆ. ಅದಕ್ಕೂ ಕೂಡ ನಾವು 1600 1700 ಪೇ ಮಾಡಬೇಕು. ನಾನೇ ಯೋಚನೆ ಮಾಡ್ತಿದ್ದೆ 1600 1700 ರೂಪಾಯಿನ ಕೊಟ್ಬಿಟ್ಟು ಈ ಥರ ಆಟ ಆಡೋದಕ್ಕೆ ನಾವು ಕಳಿಸ್ಬೇಕು, ನಾವೇ ಕರ್ಕೊಂಡು ಬಂದ್ರೇನು ಅದಕ್ಕಿಂತ ಕಡಿಮೆಗಾಗುತ್ತೆ ಅಂತ. ಸೇಮ್ ಈ ಲಾಸ್ಟ್ ಇಯರ್ ಕೂಡ ಆ ಥರನೇ ಮಾಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಈ ಥರದ್ದೆಲ್ಲ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ನೋಡಿ ಬಾಲ್ಗಳಲ್ಲಿ ಎಷ್ಟು ಚೆನ್ನಾಗಿದೆ, ಇದನ್ನು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ನಮಗೆಲ್ಲ ಇಂಥದ್ದೆಲ್ಲ ಯಾವತ್ತೂ ಲೈಫಲ್ಲೇ ಚಾನ್ಸಸ್ ಸಿಕ್ಕಿರಲಿಲ್ಲ. ನಾವು ಚಿಕ್ಕವರಿದ್ದಾಗ ಆಟ ಆಡಿಕೊಂಡು ಡ್ರೈವರ್ ಆಟ ಅದು ಇದು ಅಂತ ಆಟ ಆಡಿಕೊಂಡು, ಆಮೇಲೆ ಬಾವಿ ತೋಡೋದು, ಇನ್ನೊಂದು ಅಂದರೆ ಮಣ್ಣಲ್ಲೇ ಆಟ ಆಡ್ತಾ ಇದ್ವಿ. ಒಂಥರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಇದು ಫೈನಲ್ ಆಗಿ ಆಟ ಆಡ್ತಾ ಇದ್ಲು. ಆಲ್ಮೋಸ್ಟ್ 1 ಗಂಟೆ ಟೈಮ್ ಕೊಟ್ಟಿದ್ರು. 1 ಗಂಟೆಗೆ 700 ರುಪೀಸ್. ಬಟ್ ಏನು ವರ್ತ್ ಅನ್ನಿಸ್ತು, ಯಾಕಂದರೆ ಮಕ್ಕಳು ಎಂಜಾಯ್ ಮಾಡೋದು, ಅವರಿಗೆ ಓದೋದು ಬರೆಯೋದು ಬಿಟ್ಬಿಟ್ಟು ಒಂಥರ ಎಂಜಾಯ್ ಮಾಡೋ ಖುಷಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಬಂದಿದ್ವಿ. ಮಾಲ್ ಕೂಡ ಹೇಗಿತ್ತು ಅಂತ ಹೇಳಿ. ಸೊ ನಾನೇನು ತೊಗೊಂಡಿರಲಿಲ್ಲ, ಬಟ್ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಮೆಕ್ಡೊನಾಲ್ಡ್ಸ್ ಎಲ್ಲನೂ ತಿನ್ಕೊಂಡು ಆಮೇಲೆ ಮನೆಗೆ ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಾವು ಕ್ಲಬ್ ಹೌಸಿಗೆ ಬಂದಿದ್ದೆ. ಸೊ ಮಗಳನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಬಂದಿದ್ದೆ. ಇಲ್ಲಿ ಕ್ಲಬ್ ಹೌಸ್ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಅದನ್ನು ಟೂರ್ ಯಾವಾಗಾದರೂ ಮಾಡ್ತೀನಿ, ತೋರಿಸ್ತೀನಿ ಏನೆಲ್ಲ ಇದೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.